ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ನಮ್ಮ ಅಮ್ಮನ ಮನೆಗೆ ಬಂದು ಸಾಟರ್ಡೆ ಇತ್ತು, ಮಕ್ಕಳಿಗೂ ಸ್ಕೂಲ್ ರಜೆ ಇತ್ತಲ್ಲ, ಹಂಗಾಗಿ ಒಂದೇ 4 ದಿನ ಇದ್ದು ಹೋಗೋಣ ಅಂತ ಬಂದಿದ್ವಿ ಅಮ್ಮನ ಮನೆಗೆ. ತುಂಬ ಬಿಸಿಲು ಬರೋಕ್ಕೆ ಆಗಲಿಲ್ಲ, ಬಟ್ ಬಂದ್ವಿ. ನಮ್ಮ ಅಕ್ಕನ ಮಗಳು ನಮ್ಮ ಜೊತೆಗೆ ಬಂದಳು. ಆಲ್ರೆಡಿ ನಮ್ಮ ಅಕ್ಕನ ಮಕ್ಕಳೆಲ್ಲ ಬಂದಿದ್ದರು ಬರೋಷ್ಟರಲ್ಲಿ. ಕೋಳಿಗಳು ನೋಡಿ, ನಮ್ಮ ಅಮ್ಮನೇ ಸಾಕಿರೋದು 4-5 ಇದ್ದಾವೆ ಅಷ್ಟೇ. ಈ ಥರ ಕೋಳಿಗಳು ಅಷ್ಟೇ, ಜಾಸ್ತಿ ಸಾಕೋಕ್ಕಾಗಲ್ಲ ಇಲ್ಲೆಲ್ಲ, ಏನು ಸೇಫ್ಟಿ ಇಲ್ಲಲ್ಲ. ಅದಕ್ಕೆ ಏನೋ ಹಳ್ಳಿ ಅಂತಂದರೆ ಒಂದು 4 ಕೋಳಿ ಇರಬೇಕಲ್ಲ ಮನೇಲಿ ಅಂತ ಸಾಕ್ತೈತೆ. ಇನ್ನು ಮಕ್ಕಳಿಗಂತೂ ತುಂಬ ಖುಷಿ ಆಗೋಯ್ತು ಇಲ್ಲಿ ಬಂದಾಗ. ಮಣ್ಣಲ್ಲೆಲ್ಲ ಆಡ್ಬೋದಲ್ಲ, ಬೆಂಗಳೂರಲ್ಲಿ ಅಷ್ಟೊಂದು ಸ್ಪೇಸ್ ಇರೋಲ್ಲ, ಆಟ ಆಡೋಕ್ಕೆ ಜಾಗ ಇರೋಲ್ಲ, ಹಾಗಾಗಿ ಚೆನ್ನಾಗಿ ಇಷ್ಟ ಆಯ್ತು. ಇಲ್ಲೆಲ್ಲ ಮಲ್ಲಿಗೆ ಹೂ ಗಿಡ, ಕನಕಾಂಬರ ಎಲ್ಲ ತುಂಬ ಹಾಕಿತ್ತು. ಬೇಸಿಗೆ ಸ್ಟಾರ್ಟ್ ಆಯ್ತೇನೋ ಗೊತ್ತಿಲ್ಲ, ಫುಲ್ ಗಿಡ ಎಲ್ಲ ಒಣಗೋಯ್ತು. ನೀರು ಸಾಕಾಗ್ತಾಯಿಲ್ಲ ಗಿಡಗಳಿಗೆ. ಚೆನ್ನಾಗಿ ಬಂದಿತ್ತು ಹೂವು ಎಲ್ಲ, ನಮಗೆ ಸಾಕಾಗ್ತಾಯಿತ್ತು. ಇಲ್ಲೇ ಹೊರಗಡೆಯಿಂದ ತರದೇ ಬೇಕಾಗಿರಲಿಲ್ಲ, ಅಷ್ಟು ಹೂವು ಇತ್ತು. ಇನ್ನು ಮಕ್ಕಳಿಗೆ ಅಂತೂ ತುಂಬ ಖುಷಿ ಆಯಿತು. ಆಟ ಆಡೋಕ್ಕೆಲ್ಲ ಚೆನ್ನಾಗಿದೆ ಜಾಗ. ನಮ್ಮ ಅಮ್ಮನ ಮನೆಗೆ ಹೊರಡೋಣ ಅಂತಂದರೆ ತುಂಬ ಖುಷಿ ಪಡ್ತಾರೆ ಮಕ್ಕಳು. ಸರಿ, ಇನ್ನು ನಮ್ಮ ಅಕ್ಕನ ಮಗಳು ಪಾತ್ರೆ ತೊಳಿತಾ ಇದ್ಲು, ಅದೇ ಕಾಮಿಡಿ ಮಾಡ್ತಾಯಿದ್ದೆ. ಏನೋ ಇಂಟ್ರೆಸ್ಟಾಗಿ ಎಲ್ಲರೂ ಡೀಪಾಗಿ ನೋಡ್ತಾ ಇದ್ದಾರೆ, ಏನೋ ಮ್ಯಾಟರ್ ಇದೆ ಅಂತಲ್ಲಿ. ಏನೂ ಮ್ಯಾಟರ್ ಇಲ್ಲ, ಸುಮ್ಮನೆ ನೋಡ್ತಾ ಇದ್ದಾರೆ ಆಚೆ ಕಡೆಯಿಂದ. ನಾನೇನೋ ನೋಡ್ತಾ ಇದ್ದಾರೆ ಅಂತ ಬಂದೆ. ಮಕ್ಕಳೆಲ್ಲ ಆಡ್ತಾಯಿದ್ರು. ರಕ್ಷು, ಮುದ್ದು, ಅಪ್ಪು, ಇವತ್ತು ನಮ್ಮೂರಲ್ಲಿ ಶನಿದೇವ್ರ ದೇವಸ್ಥಾನದಲ್ಲಿ ಶನಿದೇವ್ರ ನಾಟಕ ಇದೆ, ಮತ್ತು ಊಟ ಎಲ್ಲ ಇತ್ತು ಇಲ್ಲೇ. ಮನೇಲಿ ಯಾರು ಅಡುಗೆ ಮಾಡೋಂಗಿಲ್ಲ, ಊರಲ್ಲೇ ಆ ಥರ ಅನೌನ್ಸ್ ಮಾಡಿಬಿಡ್ತಾರೆ ಅಡುಗೆ ಮಾಡೋಂಗಿಲ್ಲ ಅಂಥೇಳಿ. ಈ ಥರ ಏನಾದರೂ ಮಾಡಿಸಿದ್ರೆ ಸರಿ ಅಂದ್ಕೊಂಡು ನಾವು 6 ಗಂಟೆಗೆಲ್ಲ ಬಂದ್ವಿ. ಪೂಜೆ ಮಾಡಿಕೊಂಡು ಊಟ ತಿನ್ಕೊಂಡು ಹೋಗ್ಬಿಡೋಣ ಫಸ್ಟಿಗೆ ಅಂತ. ಆಮೇಲೆ ನೆಕ್ಸ್ಟ್ ಒಂದು 7:30-8 ಗಂಟೆಗೆಲ್ಲ ದೇವ್ರು ಬರುತ್ತೆ, ಆವಾಗ ಮತ್ತೆ ಬರಬೇಕು. ದೇವ್ರು ಬಂದೆಲ್ಲ ನಿಂತ ಮೇಲೆ ಆಮೇಲೆ ನಾಟಕ ಶುರು ಮಾಡ್ತಾರೆ. ಒಂದು 10-10:30 ಆಗ್ಬೋದು, ಆವಾಗ ನಾಟಕ ಸ್ಟಾರ್ಟ್ ಮಾಡ್ತಾರೆ. ಏನು ಇವಾಗೆಲ್ಲ ಕೈ ಮುಕ್ಕೊಂಡು 6:30 ಆಗಿತ್ತು ಆಲ್ರೆಡಿ. ನಾವು ಕೈ ಮುಗಿದು ಊಟ ತಿನ್ಕೊಂಡು ಹೋಗೋಷ್ಟರಲ್ಲಿ ಮನೇಲಿ ಕತ್ಲೆನೇ ಆಗಿತ್ತು. ಮನೇಲಿ ಏನೂ ಅಡುಗೆನೂ ಮಾಡಿಲ್ಲ, ಇಲ್ಲೇ ದೇವಸ್ಥಾನದಲ್ಲೇ ಪ್ರಸಾದ ತಿನ್ಕೊಂಡು ಹೋಗೋದಷ್ಟೇ. ಇದೇ ನಮ್ಮೂರು ಶನಿದೇವ್ರ ದೇವಸ್ಥಾನ. ಎಷ್ಟೇ ಊರಿಗೋದ್ರು, ಯಾವುದೇ ಊರಿಗೆ ಹೋದ್ರು, ಬೆಂಗಳೂರು, ಮಡ್ರಾಸ್ ಎಲ್ಲಿಗೆ ಹೋದ್ರು, ನಮ್ಮೂರಲ್ಲಿರೋ ದೇವಸ್ಥಾನನೇ ನಮಗೆ ತುಂಬ ಇಷ್ಟ ಆಗೋದು. ನಮಗೆ ತುಂಬ ಇಷ್ಟ ಈ ದೇವರು. ನಾನು ಚಿಕ್ಕ ವಯಸ್ಸಿನಿಂದ ಇದೇ ದೇವ್ರಿಗೆ ಬರೋದು. ನಮ್ಮೂರಲ್ಲೇ ಇರೋದು ಶನಿದೇವ್ರ ದೇವಸ್ಥಾನ. ತುಂಬ ಫೇವ್ರೇಟ್ ದೇವರು ಅಂದರೆ ನನಗೆ ಶನಿದೇವರೇ, ತುಂಬ ಇಷ್ಟ. ಇನ್ನಿಲ್ಲೆಲ್ಲ ಕೈ ಮುಕ್ಕೊಂಡು ಹಂಗೆ ವೀಡಿಯೋ ಎಲ್ಲ ಮಾಡ್ಕೊಬೋದು. ಒಂದೊಂದು ದೇವಸ್ಥಾನದಲ್ಲಿ ವೀಡಿಯೋ ಮಾಡ್ಕೊಳ್ಳೋಂಗಿಲ್ಲ ಅಂತ ಹಾಕ್ಬಿಟ್ಟಿರ್ತಾರೆ ಬೋರ್ಡೆಲ್ಲ, ಬಟ್ ಇಲ್ಲೇನಿಲ್ಲ, ಎಲ್ಲ ವೀಡಿಯೋ ಎಲ್ಲ ಮಾಡಿಕೊಂಡೆ. ನಾನು ಸುಮಾರು ವೀಡಿಯೋದಲ್ಲೆಲ್ಲ ಹಾಕಿದ್ದೀನಿ, ದೇವಸ್ಥಾನದ ವೀಡಿಯೋ ಎಲ್ಲ ಹಾಕಿದ್ದೀನಿ ನಾನು. ಆದರೂ ಇರಲಿ ಅಂತ ಹೇಳ್ಬಿಟ್ಟು ಇವತ್ತು ಚೆನ್ನಾಗಿ ಅಲಂಕಾರ ಮಾಡಿದರು ಅಂತ ಹೇಳ್ಬಿಟ್ಟು ಮಾಡ್ಕೊಂಡು. ಇವತ್ತು ಬಸವನ ಜಯಂತಿ ಇದೆಯಲ್ಲ, ಹಾಗಾಗಿ ನಾಟಕ ಎಲ್ಲ ಮಾಡ್ತಾಯಿದ್ರು, ಶನಿದೇವ್ರದ್ದೇ ನಾಟಕ ಮಾಡ್ತಾಯಿದ್ರು. ಆಮೇಲೆ ಊಟನೂ ಇತ್ತು, ಇವತ್ತು ಊಟನೂ ಮಾಡಿಕೊಂಡು ಚೆನ್ನಾಗಿತ್ತು. ಊಟ ಕೂಡ ಅನ್ನ ಸಾಂಬಾರು, ಪಾಯಸ, ಗೊಜ್ಜು ಎಲ್ಲ ಮಾಡಿದ್ರು. ಊಟ ಅಂದ್ಕೊಂಡು ಅಲ್ಲೆಲ್ಲ ರೆಡಿ ಮಾಡ್ತಾಯಿದ್ರು. ನಾವು ಮೂರನವ್ರೆ, ನಮ್ಮ ಪಕ್ಕದ ಮನೆಯವರು ಹಂಗಾಗಿ ಹಂಗೆ ನಾಟಕ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಸ್ಟೇಜ್ ಎಲ್ಲ ರೆಡಿ ಮಾಡ್ತಾಯಿದ್ರು. ಹಂಗೆ ಅದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಮನೆ ಕಡೆ ಹೊರಟಿನಿ. ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ 8 ಗಂಟೆ 8:30 ಬರ್ತೀನಿ. ದೇವ್ರು ಬರುತ್ತೆ ಆವಾಗ ಬರ್ತೀನಿ. ನಮ್ಮ ಅಕ್ಕನ ಮಗಳು ನಾನು ಹಂಗೆ ರೋಡಲ್ಲಿ ಬರ್ತಾ ಮಾಡ್ಕೊಂಡು. ಎಷ್ಟು ಚೆನ್ನಾಗಿತ್ತು ವಾತಾವರಣ ಅಂದರೆ ತುಂಬ ಚೆನ್ನಾಗಿತ್ತು. ಊರು ಬಿಟ್ಟು ಹೋಗೋಕ್ಕೆ ಮನಸ್ಸೇ ಆಗಲಿಲ್ಲ. ಏನು ಮಾಡೋಕ್ಕಾಗಲ್ಲ, ಹೊರಗಡೆ ಕೆಲಸಕ್ಕೆ ಹೋಗಲೇಬೇಕಲ್ಲ ಅಂತ ಹೇಳ್ಬಿಟ್ಟು ಹೋಗೋದು. ಯಾವತ್ತೂ ಅಮ್ಮನ ಮನೆ ತುಂಬ ಮಿಸ್ ಮಾಡ್ಕೊತೀನಿ ಅಂತ ಅನ್ನಿಸ್ತಾ ಇರುತ್ತೆ. ತುಂಬ ಚೆನ್ನಾಗಿತ್ತು ವಾತಾವರಣ. ಅಂದರೆ ಈ ಥರ ಎಲ್ಲ ಜನ ಸೇರಿದಾಗ ಇನ್ನೂ ಚೆನ್ನಾಗಿರುತ್ತೆ. ಪ್ರತಿ ಸ್ಯಾಟರ್ಡೇನೂ ಹಿಂಗೆ ಇರುತ್ತೆ ನಮ್ಮೂರಲ್ಲಿ. ಜನ ಶನಿದೇವ್ರ ದೇವಸ್ಥಾನಕ್ಕೆ ಬರ್ತಾಯಿರ್ತಾರೆ, ತುಂಬ ನಂಬಿದ್ದಾರೆ, ತುಂಬ ಜನ ಬರ್ತಾಯಿರ್ತಾರೆ. ನಮ್ಮೂರು ಜನ ಅಂತಲೇ ಬೇರೆ ಬೇರೆ ಊರುಗಳಿಂದೆಲ್ಲ ಬರ್ತಾಯಿರ್ತಾರೆ ದೇವಸ್ಥಾನಕ್ಕೆ. ಇನ್ನು ಹಂಗೆ ಮಾತಾಡಿಕೊಂಡು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬರೋಣ ಅಂತ ಹೇಳ್ಬಿಟ್ಟು. ಅಂದರೆ ದೇವಸ್ಥಾನದ ಪಕ್ಕದಲ್ಲೇ ಕೆರೆ ಇರೋದು, ದೊಡ್ಡದು ಕೆರೆ ಇದೆ. ತುಂಬ ಭಯ ಆಗುತ್ತೆ, ಬಟ್ ನಮ್ಗೆ ಆ ಥರ ಏನೂ ಪ್ರಾಬ್ಲಮ್ ಆಗಿಲ್ಲ ಯಾವತ್ತೂ. ಏನು ಮಾಡ್ತಾಯಿದ್ದೀರೆಲ್ಲರೂ? ಸಿಂಚು ಇದು
ನೀವು ಹೋದ್ರಿ ಯಾರು ಇಕ್ರಿ 3, 2, 1 ಈಗ ಯಾರು ಔಟ್ ಆಗಿದ್ದು ಫಸ್ಟ್ ಔಟ್ ಆಗಿದ್ದವಳ ಔಟ್ ಆಗಿದ್ದ ಓ ರಕ್ಷಣೆ ಔಟ್ ಫಸ್ಟೇ ರಕ್ಷಾ ಔಟ್ ಅಂತ ನೀನೇ ರಕ್ಷಾ ಈಗ ಎಲ್ಲಾರು ಹೋಗಿ ಬಚ್ಚಿಟ್ಕೊಳ್ರಿ ಆ ಕಡೆ ತಿರ್ಕೊಂಬುದು ಆ ಕಡೆ ತಿರ್ಕೊ ಇನ್ನು ಹಂಗೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಮಕ್ಕಳ ಜೊತೆಲಿ ಟೈಮ್ ಪಾಸ್ ಮಾಡಿಕೊಂಡು ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲರೂ ಆಚೆ ಕಡೆ ಕೂತ್ಕೊಂಡಿದ್ರು ಸೆಕೆ ಫುಲ್ ಮನೆ ಒಳಗಡೆ ಇರೋಕ್ಕಾಗಲ್ಲ ಅಂತ ಅಂದರೆ ಹೆಂಚಿನ ಮನೆಯೇ ಬಟ್ ಸೆಕೆ ತುಂಬ ಆಚೆ ಕಡೆ ಅಂದರೆ ಮರ ಇರ್ತಾವಲ್ಲ ಹೊಂಗೆ ಮರ ಅವೆಲ್ಲ ಇದ್ದು ಗಾಳಿ ಚೆನ್ನಾಗಿ ಬೀಸುತ್ತೆ ಅಂತ ಆಚೆ ಕಡೆ ಕೂತಿದ್ರು ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಇವರಿಗೆ ಅದು ಚೆನ್ನಾಗಿ ಬೇಗ ಟೈಮ್ ಪಾಸ್ ಆಗುತ್ತೆ ಎಷ್ಟೊತ್ತಿಗೆ ಟೈಮ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ಅಷ್ಟು ಬೇಗ ಟೈಮ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ವಾತಾವರಣ ಕೂಡ ಎಲ್ಲರೂ ಮಾತಾಡಿಸ್ತಾ ಇರ್ತಾರೆ ಚೆನ್ನಾಗಿದೆ ನಮಗೆ ಟೈಮ್ ಆಗೋದೇ ಗೊತ್ತಾಗಲ್ಲ ಮತ್ತು ಬೆಳಗ್ಗೆ ಎದ್ದು ಬೆಂಗಳೂರಿಗೆ ಹೋಗೋದೇ ನಾವು ಹೆಂಗಪ್ಪ ಅನಿಸ್ಬಿಡ್ತಾ ಇರುತ್ತೆ ಬಟ್ ಈ ಸಲ 4 ದಿನ ಇರಲೇಬೇಕು ಅಂತ ಬಂದಿರೋದು ಯಾವಾಗ ಬಂದ್ರಿ ನೀವು ನಂಗೆ ಗೊತ್ತಿತ್ತು ಹಿಂಗ್ ಲಾಗ್ ಮಾಡುತ್ತೆ ಇನ್ನೂ ಯಾಕೆ ಬಂದಿಲ್ಲ ವಿಡಿಯೋ ಅಂತ ಯೋಚನೆ ಮಾಡ್ತಾ ಇದ್ದೆ అందరిది క్యాప్చర్స్ ನಮಗೆ ಕ್ಯಾಪ್ಚರ್ ఇప్పుడు ಸೊಪ್ಪು ಇವಾಗ ಬಂದ್ವಿ ಗಾಯ್ಸ್ ಫುಲ್ ಟೈರ್ಡ್ ಆಗ್ಬಿಟ್ಟಿದೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ರೆಡಿ ಆಗ್ತಾ ಇದ್ದೀರಾ ದೇವಸ್ಥಾನಕ್ಕೆ అందరిది చేసుకున్నాం అప్పుడప్పుడు దేవస్థానంతో చేసింది దానికి రెడీ అయ్యి ಏನಮ್ಮ ಪ್ಲೀಸ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನಮ್ಮ ಅಕ್ಕನ ಮಗಳು ಬಂದಿದ್ದರು ಇವಾಗ ರೀಸೆಂಟಾಗಿ ಮದುವೆ ಆಯ್ತಲ್ಲ ಅವರು ಇವಾಗ ಜಸ್ಟ್ ಬಂದರು ರೆಡಿಯಾಗಿ ದೇವಸ್ಥಾನ ಹತ್ರ ಬಂದರು ಅವ್ರೂ ಲೇಟ್ ಆಗಿಬಿಡ್ತು ಅವ್ರ ಮನೆಯಿಂದ ಬಂದಿದ್ದು ಇವಾಗ ಜಸ್ಟ್ ಬಂದರು ಇನ್ನು ದೇವರೆಲ್ಲ ಬಂದು ಪ್ರಶ್ನೆ ಎಲ್ಲ ಆಗಿ ಇವಾಗ ನಿಂತೋಯ್ತು ಮತ್ತೆ ನಾವು ಆಚೆ ಎಲ್ಲ ಬಂದು ನಿಂತ್ಕೊಂಡಿದ್ವಿ ನಾವು ಆಚೆ ಕಡೆ ನಾಟಕ ನೋಡೋಕೆ ಹೋಗ್ಬೇಕಲ್ಲ ಅಂತ ಇವಾಗ ನಾಟಕ ಶುರು ಮಾಡ್ತಾರೆ ಅಲ್ಲಿಗೆ ಹೋಗಬೇಕು ಸ್ವಲ್ಪ ಹೊತ್ತು ಇಲ್ಲೇ ನಿಂತ್ಕೊಂಡಿದ್ವು ಆಮೇಲೆ ಮತ್ತೆ ಅಲ್ಲಿ ನಾಟಕ ಮಾಡ್ತಾರೆ ಸ್ಟೇಜ್ ಎಲ್ಲ ಹಾಕಿದ್ದು ರೆಡಿ ಮಾಡಿದಾರಲ್ಲ ನಾವು ಅಲ್ಲಿಗೆ ಹೋಗಿ ಕೂತ್ಕೊಂತೀನಿ ದೇವಸ್ಥಾನ ಪಕ್ಕದಲ್ಲೇ ಇರೋದು ಅಲ್ಲಿ ಹೋಗ್ಬಿಟ್ಟು ನಾಟಕ ನೋಡೋಣ ಎಷ್ಟೊತ್ತಾಗುತ್ತೆ ಅಷ್ಟೊತ್ತಾದರೂ ಟ್ರೈ ಮಾಡೋಣ ಈ ಸಲ ನೈಟೆಲ್ಲ ನಾಟಕ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೋಡ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್